ಆ, ಈಗ ಕರೆಂಟ್ ಅಫೇರ್ಸ್ ನಮ್ಮ ಎಚ್ ಒ ಟಿ ಕ್ಲಾಸಲ್ಲಿ ಅಪ್ಲೋಡ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ವರ್ಕನ್ನು ಮಾಡ್ತಾರೆ. ನನಗೆ ವಿಶಿಷ್ಟ, ವಿಭಿನ್ನ ಮತ್ತು ವಿಸ್ಮಯ ಅನಿಸಿದ್ದು 11ನೇ ಬ್ಯಾಚಿನ ವಿದ್ಯಾರ್ಥಿಯ ಹೋಮ್ವರ್ಕ್. ರಾಜೇಶ್ ಅಂತೇಳಿ. ಸೊ ಹೋಮ್ವರ್ಕ್ ಕಳಿಸಿದ್ರು. ರಾತ್ರಿ 10:30 ಆಗಿತ್ತು ಹೋಮ್ವರ್ಕ್ ಕಳಿಸಿದಾಗ. ಸೊ ನೋಡಿದೆ, ಓಪನ್ ಮಾಡಿದೆ ಜನರಲ್ಲಾಗಿ, ಏನಿದು ಚೆನ್ನಾಗಿದೆಲ್ಲ ಅಂತ ನೋಡಿದಾಗ, ಆಯಿತು ನಿಮ್ಮ ನಂಬರ್ ಕೊಡಿ ಅಂತೇಳಿ, ಟೆಲಿಗ್ರಾಮಲ್ಲಿ ಯೂಶ್ವಲ್ ನಂಬರ್ ಇಟ್ಟಿರಲ್ಲ ಯಾರು, ನಂಬರ್ ಕೊಡಿ ಅಂತ ಅಂದೆ. ನಂಬರ್ ಕೊಟ್ಟರು. ಫೋನ್ ಮಾಡಿದೆ. ಹೇಳಪ್ಪ ರಾಜ, ಯಾವ ಬ್ಯಾಚು, ಏನು ಮಾಡ್ತಾಯಿದ್ದೀಯ ಅಂತ ಹೇಳಿದಾಗ, ಸರ್ ನಾನು ರಾಜೇಶ್ ಅಂತೇಳಿ ನಿಮ್ಮೂರಿನ ಪಕ್ಕ, ಸಿರಿಗೇರಿಯ ಪಕ್ಕ ಹಾವಿನಾಳು ಊರಿನವರು ಅಂತ ಹೇಳಿದರು. ಸೊ ನಾನು ಇಂಜಿನಿಯರಿಂಗನ್ನು ಮಾಡ್ತಾಯಿದ್ದು, UPSC ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಗೈಡೆನ್ಸ್ ನನಗೆ ಬೇಕಿತ್ತು ಸರ್, ನನಗೆ ಹೋಮ್ವರ್ಕ್ ಮಾಡಿ ಕಳಿಸಿದ್ದೀನಿ ಅಂತ ಅಂದರು. ನೋಡಿದೆ ನಾನು ಹೋಮ್ವರ್ಕು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ HYT ಕ್ಲಾಸ್ 11th ಬ್ಯಾಚ್ ಸ್ಟಾರ್ಟ್ ಆಗಿರೋದು ನಿನ್ನೆಯಿಂದ. ಅಂದರೆ ಯೂಶ್ವಲಿ ನಾನು ಯಾವಾಗಲೂ 1 ವೀಕ್ ಹೋಮ್ವರ್ಕ್ ಮಾಡಬೇಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಹೋಮ್ವರ್ಕ್ ಅಂತಂದರೆ ಒಂದು ಟಾಪಿಕನ್ನು PYQ ಆ್ಯಂಗಲಿಂದ ಓದಬೇಕು ಹೊರತು ಉದ್ದಕ್ಕೆ ಎಕ್ಸಾಮ್ ಆ್ಯಂಗಲ್ ಬಿಟ್ಟು ಅಕಾಡೆಮಿಕ್ ಆ್ಯಂಗಲ್ ಥರ ಓದಿದರೆ ಐ ಡೋಂಟ್ ಅಗ್ರಿ ವಿತ್ ಯು ಪೀಪಲ್. ಯು ಗಾಟ್ ಇಟ್? ಸೊ ರಾಜೇಶ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಏನಕ್ಕೆ ಅಂತಂದರೆ ಹಿಸ್ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ದಿ ಡೆಕೋರಮ್ ಹೀ ಮೇಂಟೈನ್ಡ್ ಇನ್ ದಿ ಪೇಪರ್. 2ನೇ ತಾರೀಕು ಅಂದರೆ ಇವತ್ತೇ. ಓಕೆ. ಸೊ ಯಾರು ಈ ಥರ ಬರೀತಾರೋ ಅವರು ಎಕ್ಸಾಮ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ತಾರೆ. ಉದ್ದಕ್ಕೆ ಓದೋದ್ರಲ್ಲಿ ಅರ್ಥವಿಲ್ಲ. ಬನ್ನಿ, ಕರೆಂಟ್ ಅಫೇರ್ಸು ಇದು ಹೋಮ್ವರ್ಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು 1-to-1 ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ನು ಕೇಳ್ತೀವಿ. ಇದು ಫಿಕ್ಸು. ಬಹಳಷ್ಟು ಜನ ಸರ್ ಕ್ವಶನ್ ಕೇಳ್ತಾರೆ, ಹೋಮ್ವರ್ಕ್ ಕೇಳ್ತಾರೆ, ಹೆದರಿಕೊಂಡು ಕೆಲವೊಬ್ರು ಜಾಯ್ನ್ ಆಗಿಲ್ಲ ಅಂತ ನಾನು ಮಾಹಿತಿ ಕೇಳ್ಪಟ್ಟೆ. ನೀವು ಇಲ್ಲೇ ಹೆದರ್ಕೊಂಡ್ರೆ ಮತ್ತು ನೀವು ಎಕ್ಸಾಮ್ ಹೇಗೆ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ? ಹೌ ಇಟ್ ಈಸ್ ಪಾಸಿಬಲ್? ಓಕೆ. ಸೊ ನೀವು ರಣರಂಗದಲ್ಲಿ ಇದ್ದು ಹೋರಾಟ ಮಾಡೋದಷ್ಟೇ ಕೆಲಸ ಹೊರತು ಬೆನ್ನು ತೋರಿಸಿ ಹೋಗಿದಾಗ ನಿಮಗೆ ಗೌರವ ಇಲ್ಲ. ಓಕೆ. ಈಗ ಇಂಟರ್ನ್ಯಾಷನಲ್ ಯೋಗ ಡೇ. ಓಕೆ, ಇಂಟರ್ನ್ಯಾಷನಲ್ ಯೋಗ ಡೇ 21st June ಸೆಲೆಬ್ರೇಟೆಡ್ ಮಿನಿಸ್ಟ್ರಿ ಆಫ್ ಆಯುಷ್. CDS 2023, ND 2021. ಸೊ ಅಲ್ಲೇನು ಕೇಳಿದ್ದಾರೆ ಥೀಮು. ಸೊ ಈ ವರ್ಷದ ಥೀಮನ್ನು ಸಹ ನೋಡಿಕೊಳ್ಳಿ. ಓಕೆ, 2026 ಯೋಗ ಫಾರ್ ದಿ ಹೆಲ್ತಿ ಏಜಿಂಗ್. ಇದು 1 ಲೈನ್ ಇನ್ಫಾರ್ಮೇಷನ್. ಓಕೆ. ಬಹಳಷ್ಟು ಬಾರಿ ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟಲ್ಲಿ ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲವನ್ನೂ ಹೇಳ್ಕೊಂಡು ಹೋದರೆ ಯಾರಿಗೂ ಓದೋಕ್ಕಾಗಲ್ಲ. ವಿ ಶುಡ್ ನೋ ದಟ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ನಾಟ್ ಎ ಗಾಡ್. ಓಕೆ. ಸೊ ಒರಿಸ್ಸಾ ಪಬ್ಲಿಕ್ ಸರ್ವಿಸ್ ಕಮಿಷನ್ನು. ಸೊ ಇಂಟರ್ನ್ಯಾಷನಲ್ ಯೋಗ ಡೇ is observed every year June 21, started from 2015. ಓಕೆ. ತದನಂತರದಲ್ಲಿ June 21 selected as ಯೋಗ ಡೇ ಬಿಕಾಸ್ ಇಟ್ ಈಸ್ ದಿ ಲಾಂಗೆಸ್ಟ್ ಡೇ ಇನ್ ದಿ ನಾರ್ತನ್ ಹೆಮಿಸ್ಫಿಯರ್, ಸಮ್ಮರ್ ಸಾಲ್ಸ್ಟಿಸ್ ಬರೆದಿದ್ದಾರೆ. ಸೊ ಇದೇ ಕ್ವಶನ್ನು UPSCಯಲ್ಲಿ 2 ಬಾರಿ ಬಂದಿದೆ. ಯಾಕೆ ಸರ್? ವೈ ಈ ಹ್ಯಾಸ್ ಆಸ್ಕ್ಡ್ 2 times ಇನ್ UPSC? ಬೇರೆ ಕ್ವಶನ್ಸ್ ಇಲ್ವಾ? ಬಟ್ ಈ ವೋಂಟ್ ಆಸ್ಕ್, ಈ ವಿಲ್ ಆಸ್ಕ್ ವಾಟ್ ಈ ವಾಂಟ್ ಟು ಆಸ್ಕ್. ತನಗೇನು ಬೇಕು ಅದನ್ನು ಕೇಳ್ತಾನೆ ಹೊರತು ನೀವೇನು ಓದಿರೋ ಅದನ್ನು ಕೇಳಲ್ಲ. UPSCನ ಅರ್ಥ ಮಾಡ್ಕೊಳ್ಳಿ, KPSCನ ಅರ್ಥ ಮಾಡ್ಕೊಳ್ಳಿ, KAನ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಕಾಲ್ಡ್ ಗೈಡೆನ್ಸ್ ಸರ್. ನೆಕ್ಸ್ಟು ಕಂಬೈನ್ಡ್ ಡಿಫೆನ್ಸ್ ಸರ್ವೀಸ್, ಜನರಲ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, CDS. ಸೊ ಕಂಬೈನ್ಡ್ ಡಿಫೆನ್ಸ್ ಸರ್ವೀಸ್ ಅಲ್ಲ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಓಕೆ. ಜನರಲ್ NS ರಾಜಾ ಸುಬ್ರಮಣಿ, ಇಂಡಿಯಾಸ್ 3rd CDS ಆ್ಯಂಡ್ ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್. ನೋಡಿ, ಎಕ್ಸ್ ಅಫಿಷಿಯೋ. ಓಕೆ.
ಸೊ ಅಂದರೆ ಯಾರ್ಯಾರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗ್ತಾರೋ ಅವರು ಆಟೋಮೆಟಿಕಲಿ ಸೆಕ್ರೆಟರಿ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಆಗಿ ಆ ಒಂದು ಹುದ್ದೆಯನ್ನು ಅಲಂಕರಿಸುತ್ತಾರೆ. ವೆರಿ ಇಂಪಾರ್ಟೆಂಟ್. ಸೊ ನೀವು NS ರಾಜಾ ಸುಬ್ರಮಣಿ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆದ ಅಂತ ಅಂದ್ಕೊಂಡು ಅಲ್ಲಿಗೆ ಓದಿದರೆ ನಿಮ್ಮದು ಸಹ ಬಹುಶಃ ಅಲ್ಲಿಗೆ ಕೊನೆಗೊಳ್ಳುತ್ತೆ. ಯು ಶುಡ್ ಗೋ ಇನ್ ಡೆಪ್ತ್. ಓಕೆ, ಈಗ ರಾಜೇಶ್ ಬರೆದಂಥ ಹೋಮ್ವರ್ಕಲ್ಲಿ ನೋಡಿ, ಕಂಟ್ರೀಸ್ ಹೈಯೆಸ್ಟ್ ಮಿಲಿಟರಿ ಅಪಾಯಿಂಟ್ಮೆಂಟ್ ವುಡ್ ವರ್ಕ್ ಟುವರ್ಡ್ಸ್ PMs. ಓಕೆ, ತದನಂತರದಲ್ಲಿ ಆ್ಯಸ್ ಎ ಸೆಂಟ್ರಲ್ ಪಿಲ್ಲರ್ ಆಫ್ ಅವರ್ ನ್ಯಾಷನಲ್ ಸೆಕ್ಯೂರಿಟಿ. 65 ಇಯರ್ಸ್ಗೆ ಅವರು ರಿಟೈರ್ಮೆಂಟ್ ಆಗ್ತಾರೆ. ಸೊ ಡ್ಯೂಟೀಸ್ ಆಫ್ CDS ಆ್ಯಜ್ ಹೆಡ್ ಆಫ್ ಮಿಲಿಟರಿ ಅಫೇರ್ಸ್, ಪರ್ಮನೆಂಟ್ ಚೇರ್ಸ್ ಆಫ್ ಸ್ಟಾಫ್ ಕಮಿಟಿ. ಇದು ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟರ್ ಆನ್ ಆಲ್ ಟ್ರೈ ಸರ್ವಿಸ್ ಮ್ಯಾಟರ್. ನೋಡಿ, ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಟು ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ. ಇದು UPSC CSE 2024ರಲ್ಲಿ ಕೇಳಿದ್ದಾರೆ. ಸೊ ಇದು ಕ್ವಶನ್ ಪೇಪರಿಂದ ಇನ್ಫಾರ್ಮೇಷನ್ ತೆಗೆದಿರೋದು ಹೊರತು ಪುಸ್ತಕದಿಂದ ಅಲ್ಲ. ಸೊ ಇದನ್ನು ನಾನು ಎಕ್ಸಾಮ್ ಆ್ಯಂಗಲ್ ಅಂತ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಸರ್ ಕ್ವಶನ್ ಪೇಪರ್ ಹೇಗೆ ಹುಡುಕಬೇಕು? ನೋಡಿ, ನಿನ್ನೆ ಜಾಯ್ನ್ ಆದಂತಹ ರಾಜೇಶ್ ಕ್ವಶನ್ ಪೇಪರನ್ನು ಹುಡುಕಿ ಅದರಿಂದ ಇನ್ಫಾರ್ಮೇಷನ್ನ ಹೆಕ್ಕಿ ಅದನ್ನು ತನ್ನ ಹೋಮ್ವರ್ಕಲ್ಲಿ ಬರೆದಿದ್ದಾನೆ. ನಿಮಗೆ ಎಷ್ಟು ಬರಪ್ಪ ಹೇಳಬೇಕು? ಓಕೆ, ಮತ್ತೊಮ್ಮೆ ಹೇಳ್ತೀನಿ ಕೇಳಿ. CDS PYQ ಟೆಕ್ಸ್ಟ್ ಬುಕ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ತದನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ 3-4 ಲಿಂಕ್ ಬರ್ತವೆ. ಈಚ್ ಲಿಂಕ್ ಗಿವ್ಸ್ 1 ಕ್ವಶನ್. ಓಕೆ, ಸೊ ಬಿಪಿನ್ ರಾವತ್, ಅನಿಲ್ ಚೌಹಾಣ್, NS ರಾಜಾ ಸುಬ್ರಮಣಿ. ಓಕೆ, ತದನಂತರದಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನೋಡಿ ಬರೆದಿದ್ದಾನೆ. ಸ್ಟ್ಯಾಟಿಕ್ ಆ್ಯಂಗಲಿಂದ ಓದಬೇಕಂತ ಬರೆದಿದ್ದಾನೆ. ಯಾರು? ರಾಜೇಶ. ಸೊ ಬೇಸ್ ಇಯರ್ ಮೂಲ ವರ್ಷವನ್ನು 2011-12ರಿಂದ 2022-23ಗೆ ಚೇಂಜ್ ಮಾಡಿದ್ದಾರೆ. ತದನಂತರದಲ್ಲಿ ನ್ಯೂ ಸೀರೀಸ್ ಆ್ಯಡಿಂಗ್ ವಾಟರ್ ಸಪ್ಲೈ, ಸೀವೇಜ್, ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಗ್ಯಾಸ್ ಸಪ್ಲೈ ಟು ದಿ ಎಕ್ಸಿಸ್ಟಿಂಗ್ ಮೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಬೇಸಿಕ್ ಆ್ಯಂಗಲಿಂದ ಬರೆದಿದ್ದಾರೆ. ಸೊ 140 ಪ್ರಾಡಕ್ಟ್ಸ್ ಅಂತ ಹೇಳಿದ್ದಾರೆ. ಮೊದಲು 839 ಇತ್ತು, ಈಗ 1042 ಪ್ರಾಡಕ್ಟ್ಸ್. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಾಂಪೋಸ್ಡ್ ಬೈ NSO. ಓಕೆ, ಸೊ ನೋಡಿ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಕೋರ್ ಇಂಡಸ್ಟ್ರೀಸ್, ತದನಂತರ GDP, GNP ಇವೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ನೋಡಿ, UPSC CSE 2012ರಲ್ಲಿ ಇಂಡಿಯಾಸ್ 8 ಕೋರ್ ಇಂಡಸ್ಟ್ರೀಸ್ ಬಗ್ಗೆ ಕೇಳಿದ್ದಾರೆ. 2020ರಲ್ಲಿ ಕೇಳಿದ್ದಾರೆ. CDS ಅಲ್ಲಿ ವೆಯ್ಟೇಜ್ ಕೇಳಿದ್ದಾರೆ. ಓಕೆ, ಆ ಕೋರ್ ಇಂಡಸ್ಟ್ರಿಯಲ್ಲಿ ಎಲೆಕ್ಟ್ರಿಸಿಟಿ, ಸ್ಟೀಲು, ರಿಫೈನರಿ ಪ್ರಾಡಕ್ಟ್ಸು, ಕ್ರೂಡ್ ಆಯಿಲು, ಫರ್ಟಿಲೈಸರ್ಸು, ನ್ಯಾಚುರಲ್ ಗ್ಯಾಸು, ಸಿಮೆಂಟು, ಕೋಲು. ಸೊ ಹೈಯೆಸ್ಟ್ ವೆಯ್ಟೇಜ್ ರಿಫೈನರಿ ಪ್ರಾಡಕ್ಟ್ಸ್. ಓಕೆ, ಸೊ ನ್ಯೂ ಸುಪ್ರೀಂ ಕೋರ್ಟ್ ಜಡ್ಜಸ್ ಪಾಲಿಟಿ ಸ್ಟ್ಯಾಟಿಕ್ ಆ್ಯಂಗಲಿಂದ ನೋಡಿ ಬರೆದುಬಿಟ್ಟಿದ್ದಾನೆ. ರೆಡ್ಡಿಂಕಲ್ಲಿ ಬರೆದಿದ್ದಾನೆ. ಸೊ ಆ ಫೋಟೋ ಎಷ್ಟು ಕ್ಲೀನಾಗಿ ತೆಗೆದಾರೆ ನೋಡಿರಿ, ಅಬ್ಸರ್ವ್ ಮಾಡಿರಿ. ಫೋಟೋ ಎಷ್ಟು ಕ್ಲೀನಾಗಿ ತೆಗೆದಿದ್ದಾನೆ. ನಾನು ಎಲ್ಲ HOD ಸ್ಟೂಡೆಂಟ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆರ್ಡರ್ ಮಾಡ್ತೀನಿ. ಓಕೆ, ಪ್ಲೀಸ್ ಸೆಂಡ್ ಎ ಗುಡ್ ಫೋಟೋ ಸೊ ದಟ್ ವಿ ಕ್ಯಾನ್ ರೀಡ್, ಅವರ್ ಟೀಮ್ ಕ್ಯಾನ್ ರೀಡ್ ವಿತ್ ಈಸ್, ವಿತ್ ಕಂಫರ್ಟಬಲ್, ಸೊ ದಟ್ ದೇ ಕ್ಯಾನ್ ಆಸ್ಕ್ ಎ ಕ್ವಶನ್ಸ್ ಆಲ್ಸೋ. ಸೊ ಅದನ್ನು ಅಶೋಕನ ಲಿಪಿನ ಥರ ಬರೆದು ಕಳಿಸ್ಬಿಡಿ. ಅಕ್ಷರದ ಸ್ವಲ್ಪ ದುಂಡಕ್ಕಿಲ್ಲ ಆದರೂ ತೊಂದರೆ ಇಲ್ಲ, ಬಟ್ ಫೋಟೋ ನೀಟಾಗಿ ಕಳಿಸಿಲ್ಲ ಅಂದರೆ ಹೌ ಶುಡ್ ವಿ ಮ್ಯಾನೇಜ್?
ವೆರಿ ಅನ್ಫಾರ್ಚುನೇಟ್. ಬಟ್ ಸಿ, ರಾಜೇಶ್ ಅವ್ರದ್ದು ಹೋಮ್ವರ್ಕ್ ಯಾಕೆ ತೊಗೊಂಡೆ ಅಂತಂದರೆ ದಿ seriousness he has towards the examination, that is clearly reflected in his homework. That is clearly reflected. ರಾಜೇಶ್ ನನಗೆ ಫೋನ್ ಮಾಡಿದಾಗ ಗೊತ್ತಾಯ್ತು ನಮ್ಮೂರ ಪಕ್ಕದವ್ರು ಅಂತೇಳಿ. ಸಿ, ಅವ್ರು ಹೋಮ್ವರ್ಕ್ ಕಳಿಸಿದರೆ ಅಟ್ ದಿ 10:30 ಕಾಲ್ ಮಾಡಿದ್ದೀನಿ ರಾತ್ರಿ. ಓಕೆ, ಸೊ ಜಸ್ಟ್ ಬಂತು ಕರೆಂಟ್ ಅಫೇರ್ಸು, ನೋಡೋಣ ಯಾರು ಇವರು ಅಂತಂದಾಗ ಗೊತ್ತಾಯಿತು ರಾಜೇಶ್ ಎಲ್ಲಿ ಅವರು ಏನು, ಮೊದಲು ಪರಿಚಯನೇ ಇಲ್ಲ. ಸಿ, ವಿಚಾರ ಏನು ಗೊತ್ತಾ, ಯು ಶುಡ್ ವಿನ್ ದಿ ಹಾರ್ಟ್ ಆಫ್ ದಿ ಟೀಚರ್ಸ್ ಥ್ರೂ ಯುವರ್ ವರ್ಕ್. ಯು ಗಾಟ್ ಇಟ್. ನೆಕ್ಸ್ಟು ನ್ಯೂ ಸುಪ್ರೀಂ ಕೋರ್ಟ್ ಜಡ್ಜಸ್, ಸ್ಟ್ಯಾಟಿಕ್ ಆ್ಯಂಗಲಿಂದ. ಓಕೆ, ಕೊಲೀಜಿಯಂ ಸಿಸ್ಟಮ್ ಬಗ್ಗೆ ಬರ್ತಾರೆ. ನೆಕ್ಸ್ಟು ದಿವ್ಯಾಸ್ತ್ರ ಮಾರ್ಕ್ 1 MK1. RBI ಸರ್ಪ್ಲಸ್ ಟ್ರಾನ್ಸ್ಫರ್. RBI ತನಗೆ ಬಂದಂಥ ಲಾಭವನ್ನು ಕೇಂದ್ರ ಸರ್ಕಾರ ಜೊತೆ ಹಂಚಿಕೊಳ್ಳುತ್ತೆ. ಓಕೆ, RBI ಸರ್ಪ್ಲಸ್ ಟು ಗೌರ್ಮೆಂಟ್ ಅಂಡರ್ RBI ಆ್ಯಕ್ಟ್ 1934. ಓಕೆ, ಸೊ ಎಲ್ಲಿಂದ ಇದು ಗೇನ್ ಮಾಡುತ್ತೆ ಲಾಭ? ಫಾರೆಕ್ಸ್ ಗೇನ್ಸ್, ಹೈ yield ಆನ್ ಫಾರಿನ್ ಕರೆನ್ಸಿ ಅಸೆಟ್, ಇನ್ಕ್ರೀಸ್ ಇನ್ ಗೋಲ್ಡ್ ಪ್ರೈಸ್, ರೊಬಸ್ಟ್ ಎಕ್ಸ್ಪ್ಯಾನ್ಷನ್ ಆಫ್ ಬ್ಯಾಲೆನ್ಸ್ ಶೀಟ್. ನೋಡಿ, RBIಗೆ ಲಾಭ ತರುವಂತಹ ದಾರಿಗಳು ಇವಾಗಿದೆ. ಸೊ ಇದನ್ನೇನಂತೀವಿ? ಎಕ್ಸಾಮ್ ಆ್ಯಂಗಲ್ ಅಂತೀವಿ. ನೀವೇನು ಮಾಡ್ತೀರಾ? RBIನಿಂದ ಇಷ್ಟು ಲಕ್ಷ ಹಣ ವರ್ಗಾವಣೆ ಕೇಂದ್ರ ಸರ್ಕಾರಕ್ಕೆ. ಆ ನಂಬರ್ ಕೇಳಲ್ಲ ಕಣಪ್ಪ, ಆ ನಂಬರ್ ಕೇಳಲ್ಲ. ದಿಸ್ ಟೈಪ್ ಆಫ್ ಕ್ವಶನ್ಸ್ ನೀವು ಯಾವುದಕ್ಕಾದ್ರೂ ಪ್ರಿಪೇರ್ ಆಗಿ. ಸಿ, ನಾವು ಈಗ ಜುಲೈ 1ರಿಂದ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ವಲ್ಲ, ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಎಕ್ಸಾಮ್ ಆ್ಯಂಗಲ್, ನಾಟ್ ಫ್ರಮ್ ಅಕಾಡೆಮಿಕ್ ಆ್ಯಂಗಲ್. ಅಂದರೆ ಉದ್ದಕ್ಕೆ ಪಾಠ ಮಾಡ್ಕೊಂಡು ಹೋಗಬೇಕು. ಹೊಯ್ಸಳರು, ಬಾದಾಮಿ ಚಾಲುಕ್ಯರು. ಸರ್, ಬಾದಾಮಿ ಚಾಲುಕ್ಯರಲ್ಲಿ ನೀವು ಎಲ್ಲ ರಾಜರುಗಳನ್ನು ಬಾದಾಮಿ ಗುಹೆಗಳು ಇಂಪಾರ್ಟೆಂಟು, ವೇಸರ ಶೈಲಿ ಇಂಪಾರ್ಟೆಂಟು. ಓಕೆ, ವಿರೂಪಾಕ್ಷ ಟೆಂಪಲ್, ಮಲ್ಲಿಕಾರ್ಜುನ ಟೆಂಪಲ್. ಓಕೆ, ಅವು ಎಕ್ಸಾಮ್ಸಿಗೆ ಬರ್ತವೆ. ನೀವೆಲ್ಲ 1ನೇ ವಿಕ್ರಮಾದಿತ್ಯ, 2ನೇ ವಿಕ್ರಮಾದಿತ್ಯ ಅಂದರೆ ಮುಗೀತು, ನಿಮ್ಮ ಕತೆ ಕ್ಲೋಸ್. ಓಕೆ, ತದನಂತರದಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಇಂಪ್ಲಿಮೆಂಟೆಡ್ ಬೈ ನ್ಯಾಷನಲ್ ಹೆಲ್ತ್ ಅಥಾರಿಟಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಹೆಲ್ತು, ಎಜುಕೇಷನ್ನು, ಡ್ರಿಂಕಿಂಗ್ ವಾಟರು, ರೂರಲ್ ಡೆವಲಪ್ಮೆಂಟು, ಸೊ ಇವೆಲ್ಲ HYT. ಓಕೆ, ತದನಂತರದಲ್ಲಿ UPSC CAC 2022ರಲ್ಲಿ ಇಟ್ ಹ್ಯಾಸ್ ಎ ಸೀಮ್ಲೆಸ್ ಪೋರ್ಟಬಿಲಿಟಿ ಅಕ್ರಾಸ್ ಕಂಟ್ರಿ ಆ್ಯಂಡ್ ಇಟ್ ಈಸ್ ಎ ವಾಲಂಟರಿ. ಓಕೆ, PM ಸ್ವಾನಿಧಿ ಬಗ್ಗೆ ಬರೆದಿದ್ದಾರೆ. PM ಸ್ವಾನಿಧಿ ಆಲ್ಸೋ HYT. ಓಕೆ, ಸೊ ನೆಕ್ಸ್ಟು ಮಹಾ ವಾಟರ್ ಮಿಷನ್. ಇದು ಜಸ್ಟ್ ಒಂದು 2 ಲೈನ್ಸಲ್ಲಿ ಮುಗಿಸ್ಬಿಡ್ಬೇಕಂತ ಹೇಳಿದ್ದೀನಿ, ಅದನ್ನು ಮುಗಿಸಿದ್ದಾರೆ. ಸೊ ಯು ಹ್ಯಾವ್ ಟು ರೀಡ್ ಕರೆಂಟ್ ಅಫೇರ್ಸ್ ಲೈಕ್ ದಿಸ್, ದೆನ್ ಓನ್ಲಿ ಯು ಕ್ಯಾನ್ ವಿನ್ ದಿ ಗೇಮ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.